ಎಲ್ಲರಿಗೂ ಶರಣಾರ್ಥಿ. ನಡೆದಾಡುವ ದೇವರು, ನಮ್ಮೆಲ್ಲರ ಬಾಳಿನ ಆಶಾಕಿರಣ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಮಹಾನಗರದ ಟಿ ದಾಸಹಳ್ಳಿಯಲ್ಲಿ ಇವತ್ತು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಮಾಡ್ತಾಯಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ, ನಾವೆಲ್ಲ ಇವತ್ತು ಬದುಕಿದ್ದೀವಿ ಅಂದರೆ ಶಿವಕುಮಾರ ಸ್ವಾಮಿಗಳೇ ಕಾರಣ. ಅವರ ಅನ್ನ ಹಾಕಲಿಲ್ಲ ಅಂದರೆ ನಾವು ಇವತ್ತು ಈ ಮಟ್ಟಕ್ಕೆ ಬತ್ತನೂ ಇರಲಿಲ್ಲ. ನಮ್ಮ ತಂದೆ ತಾಯಿಯವರು ಮಾಡಿದ್ದಾರೆ. ಆದರೆ ತಂದೆ ತಾಯಿಯವರು ಮಾಡೋಕ್ಕಿಂತ ಮಿಗಿಲಾಗಿ ನಮ್ಮನ್ನು 10-12 ವರ್ಷಗಳ ಕಾಲ ತಂದೆ ತಾಯಿಗಳಂತೆ ಸಾಕಿ ಅನ್ನ ದಾಸೋಹ ಅಕ್ಷರ ಕಳಿಸಿ ನಮ್ಮನ್ನು ಈ ಮಟ್ಟಕ್ಕೆ ಬಿಟ್ಟಿದ್ದಾರೆ. ದಾಸೋಹ ದಿನವನ್ನು ಆಗಿ ಸಹ ಆಚರಿಸ್ತಾ ಇದ್ದೀವಿ. ದಾಸೋಹ ಎಷ್ಟು ಮಾಡ್ತೀವೋ ಮೊದಲೇ ಹೇಳ್ತಾರೆ, ದಾಸೋಹ ಮಾಡಿ ಮನೆ ಕೆಡಲ್ಲ ಅಂತ. ಸ್ವಾಮೀಜಿಯವರು ಅವತ್ತು ಹುಟ್ಟಿದಿಂದ ಇವತ್ತು ನಾವೆಲ್ಲ ಈ ಒಂದು ಆಗಿದ್ದೀವಿ. ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ತಾವುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸಿ ಎಲ್ಲರಿಗೂ ಶುರುವಾಗಲಿ. ಇವತ್ತು ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಯಕ ಯೋಗಿ ಸಹಕಾರ ಸಂಘದಿಂದ ಬಸವರಾಜಣ್ಣವರ ನೇತೃತ್ವದಲ್ಲಿ ಸಾರಥ್ಯದಲ್ಲಿ ಶ್ರೀ ಸಿದ್ಧಗಂಗಾ ಸ್ವಾಮಿಗಳ 7ನೇ ವರ್ಷದ ಪುಣ್ಯಾರಾಧನೆಯನ್ನು ದಾಸೋಹ ದಿನವನ್ನು ಅತ್ಯಂತ ಯಶಸ್ವಿಯಾಗಿ 7ನೇ ವರ್ಷದ ಈ ದಿನವನ್ನು ಆಚರಿಸ್ಕೊತಾ ಬಂದಿದ್ದಾರೆ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ 7ನೇ ವರ್ಷದ ಪುಣ್ಯಸ್ಮರಣೆ ಮತ್ತು ದಾಸೋಹ ದಿನವನ್ನು ಇವತ್ತು ಆಚರಿಸಿದರು. ಈ ಕ್ಷೇತ್ರದಲ್ಲಿ ಭಾಳ ವಿಶೇಷವಾದ ಸಂಗತಿ, ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ಹೇಳಬೇಕು ಅಂತಂದು 2 ಮಾತುಗಳು ಹೇಳಬೇಕು ಅಂತಂದರೆ, ಇಲ್ಲೇ ಬೆಂಗಳೂರು ಹತ್ತಿರದ ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ಹೊನ್ನಪ್ಪ, ತಾಯಿ ಗಂಗಮ್ಮ. 111 ವರ್ಷ ಬದುಕ್ತಾರೆ. ಸ್ವಾಮೀಜಿಯವರು ಸೇವೆ ಮಾಡ್ತಾರೆ. 90 ವರ್ಷಗಳ ಕಾಲ ಸ್ವಾಮೀಜಿಯವರು ಸಿದ್ಧಗಂಗಾ ಮಠದ ಸೇವೆಯನ್ನು ಸ್ವಾಮೀಜಿಯಾಗಿ ಮಾಡ್ತಾರೆ. ಸುಮಾರು 15,000 ವಿದ್ಯಾರ್ಥಿಗಳಿಗೆ ಅನ್ನ ದಾಸೋಹ ಅರಿವನ್ನು ಕೊಡ್ತಾರೆ. ತ್ರಿವಿಧ ದಾಸೋಹಿ ಅಂತ ಹೆಸರಾಗ್ತಾರೆ. ಬಸವಣ್ಣವರ ವಚನಗಳನ್ನ ಅವರು ಅನುಸರಿಸ್ತಾರೆ. ಆ ಮಾದರಿನಲ್ಲಿ ಇವತ್ತು ನಮ್ಮ ದಾಸಹಳ್ಳಿ ಕ್ಷೇತ್ರದ ಬಸವರಾಜಣ್ಣ ಅವರು ಕಾರ್ಯಕ್ರಮಗಳನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇವತ್ತು ಜನಪ್ರತಿನಿಧಿಗಳು, ಶಾಸಕರು, ಎಲ್ಲ ಸಾರ್ವಜನಿಕರು ಎಲ್ಲರೂ ಬಂದು ದಾಸಹಳ್ಳಿನಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ನೆರವಾಗಿದ್ದಾರೆ. ಈ ಒಂದು ಸಿದ್ಧಗಂಗಾ ಸ್ವಾಮೀಜಿಯವರ ಈ ಒಂದು 7ನೇ ವರ್ಷದ ಪುಣ್ಯಾರಾಧನೆ ದಾಸೋಹ ದಿನವನ್ನು ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲ ಸೇರಿ ಆಚರಿಸಿದ್ದೀವಿ.